ನಿನ್ನ ಟೈಮ್ ತುಂಬಾ ಖರಾಬ್ ಆಗಿದ್ಯಪ್ಪ. ಅಂದ್ರೆ ಅಂದ್ರೆ ಯಮ ನಿನ್ನ ಮೇಲೆ ಝೂಮ್ ಮಾಡಿದಾನೆ. ಅಂದ್ರೆ ಅವಳಲ್ಲ ಅವನು ಅನ್ನೋ ಥರ. ಎಕ್ಸಾಕ್ಟ್ಲಿ. ಅಂಥವ್ರು ಯಾರು ಸಿಗ್ತಾರಮ್ಮ? ಬೇರೆ ಯಾರೋ ಯಾಕೆ, ನೀವೇ ಇದ್ದೀರಲ್ಲ. ಪರೋರೆ ನೀವು ಹೇಳಿದಿರ ಅಂತ ತಿಂಡಿ ಮಾಡ್ಕೊಡ್ತೀನಿ, ಆದ್ರೆ ಇವರು ತಪ್ಕೊಳಕ್ಕೆ ಮುತ್ಕೊಡಕ್ ಬರಬಾರ್ದು ಅಂತ ಹೇಳಿ. ಈ ಪಾರು ನಮ್ಮ ಜಾನಿಗೆ ಏನಾಗ್ಬೇಕು? ಜಾನಿ ಹೆಂಡತಿ ತಂಗಿ. ನಮ್ ಚಿಕ್ಕಪ್ಪ ಈಗ್ಲೇ ಬರ್ಬೇಕಾ? ರಾಜಾರೋಷವಾಗಿ ಓಡಾಡ್ಕೊಂಡಿದ್ದೆ, ಕಳ್ಳಂತರ ಓಡಾಡಂಗ್ ಮಾಡ್ಬಿಟ್ರು. ಅಣ್ಣೇಪ್ರಿ ಯಾಕೆ ಹಿಂಗ್ ಹೊಡಿತಾ ಇದ್ದಾರಿ? ಮತ್ತಿನ್ನೇನ್ರಿ, ಯಾವಾಗ ನೋಡಿದ್ರು ಬಂದು ತಪ್ಕೊಂಡ್ಬಿಡ್ತೀರಲ್ಲ, ಮುಚ್ಕೊಂಡ್ಬಿಡ್ತೀರ. ಯಾವ ಟೈಮ್ಲಿ ಯಮ ಬರ್ತಾನಂತ ಹೇಳಕ್ಕಾಗಲ್ಲ, ಅದಕ್ಕೆ ಮಾಡ್ಬಿಡ್ತೀನಿ. ನಿಮ್ಮ ಅಮ್ಮನ ಕತೆ ಬಿಡ್ರಿ, ನಮ್ಮ ಮನೆಗೆ ನಮ್ ಚಿಕ್ಕಪ್ಪ ಬಂದ್ಬಿಟ್ಟಿದಾರೆ. ಚಿಕ್ಕಪ್ಪ ಬಂದ್ಬಿಟ್ಟಿದಾರ? ಗೌಡ್ರೆ ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ, ತಲೆ ಬಿಸಿ ಆಗ್ಬಿಟ್ಟಿದೆ. ಹೋಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಬನ್ನಿ. ನಾನು ನಿಮಗ ಕಾಫಿ ಮಾಡ್ಕೊಡ್ಬೇಕಾ? ಮಾಡ್ಕೊಡ್ಲೇಬೇಕು. ಹೋಗ್ರಿ. ಅಲ್ಲಿಗೆ ಅಮ್ಮ ಬಂದ್ಬಿಟ್ರೆ? ರೀ ಗೌಡ್ರೆ, ಅಲ್ಲಿಗೆ ಅಮ್ಮ ಬಂದ್ರೆ ಇವನ್ ಹೆಂಡತಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಿದ್ದಾರೆ, ಇವನ್ಗೇನು ಮಾಡೋದ್ ಬೇಡ ಅಂತ ಬಿಟ್ಬಿಡೋಗ್ಬಿಡ್ತಾನೆ. ಹಂಗಾರ ಜೊತೆಗೆ ನೀವು ಬನ್ನಿ. ನಾನು ಯಾಕ್ರಿ ಬರ್ಬೇಕು? ಈ ಅಮ್ಮ ಬಂದಿಟ್ಕಲಿ ನಿಮ್ಮ ಮುಂದೆ ತಪ್ಕೊಂಡು ಮುತ್ಕೊಡಕ್ಕೆ. ಅಯ್ಯಯ್ಯೋ, ಕೊಲ್ತಾಳಲ್ಲಪ್ಪ. ಯಾವ ದೇವಲೋಕದ ಕನ್ಯೆ ಅಪ್ಪ ಇವಳು, ನಿತ್ಯ ಮಾಡೋಕ್ಕೂ ಬಿಡ್ದಂಗೆ ಕಾಡ್ತಾ ಇದ್ದಾಳೆ. ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ? ಹೇಗೂ ಎದುರುಗಡೆ ಮನೇಲೇ ಇದ್ದಾಳೆ. ಒಂದು ಸಲ ಹೋಗಿ ಆ ಸುರಸುಂದರಾಗಿನ ಕಣ್ ತುಂಬ ನೋಡ್ಕೊಂಡು ಸಾಧ್ಯ ಆದ್ರೆ ಒಂದು ಮುತ್ತು ಕೊಟ್ಬಿಟ್ಟು ಬರ್ತೀನಿ. ಯಾ ಅಯ್ಯೋ, ಮನೆ ಬಾಗಿಲು ಹಾಕ್ಬಿಟ್ಟಿದ್ದಿಲ್ಲಪ್ಪ. ನಾನು ಸ್ವೀಟನ್ನು ಹೇಗೆ ನೋಡ್ಲಿ ಈಗ? ಏನ್ ಮಾಡೋದು? ಮನೆ ಬಾಗಿಲು ಹಾಕಿದ್ರೆ ಏನಂತೆ, ಕಿಟಕಿ ಬಾಗಿಲು ಓಪನ್ ಆಗೇ ಇದೆಯಲ್ಲ. ನಮ್ಮನೆ ಕಳಿಸಿ ಇವಳ ಜೊತೆ ಮಲ್ಕೊಂಡಿದ್ಯಾ ನೀನು? ಜೊತೆಲಿ ಮಲ್ಕೊಂಡ ತಕ್ಷಣ ನಾನು ಯಾಕೆ ತಪ್ಪಿಸ್ಕೋಬೇಕು? ಊರಿಂದ ಬಂದಿರೋ ಇವನ ಅಕ್ಕನ ತಂಗಿನ ಆಗಿರ್ಬೋದಲ್ವಾ? ಈ ಬಾರುವವರಿಗೆ ಕಿಟಕಿಯ ಬಾಗಿಲು ಹಾಕ್ಲಿಕ್ಕೆ ಸಣ್ಣ. ಐ ಡೋಂಟ್ ಲೈಕ್ ಇಟ್. ಇಷ್ಟೊತ್ತಾಗ ನಮ್ಕೊಂಡ ಒಳಕ್ಕೆ ಯಾಕೆ ಬಂದ್ರಿ? ಸೀಲಿಂಗ್ ಕಿತ್ತೋಗೋದ್ರೆ ಕಿಸ್ ಮಾಡ್ತಾ ಇದ್ರೆ ನಾನು ಮಾತ್ರ ಅಲ್ಲ, ಇಡೀ ಇವರೇ ಬಂದಿದ್ದು ಸೇರುತ್ತೆ. ಹೆಂಡತಿನ ಎದು ಮನೆ ಕಳಿಸಿ ಇಲ್ಲಿ ಇವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದೀಯಾ? ಅವೆಲ್ಲ ನಮ್ಮ ಪರ್ಸ್ನಲ್, ಅದನ್ನೆಲ್ಲ ಕೇಳಕ್ ನೀವು ಯಾರ? ಪ್ಲೀಸ್ ನಮ್ಮ ಪಡಗ್ ನಮ್ಮನ್ನ ಬಿಟ್ಬಿಡಿಪ್ಪ. ನೀನು ಸುಮ್ಮನೆ ಚೆನ್ನ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಸಿಟಿ ಹೋಗೋಣ. ನಾನಾ ಎಲ್ಲಿಗೆ ಬರಬೇಕು? ನನ್ನ ಜೊತೆ ಇರೋದಕ್ಕೆ. ನಿಮ್ ಜೊತೆ ಇರಕ್ಕೆ ಅವಳನ್ನ ಕಳಿಸ್ಕೊಡ್ಬೇಕು. ನಿನ್ ಕಳ್ಸು ಅಂತ ನಾನೇನು ಕೇಳಲಿಲ್ಲ. ನನ್ನ ಪಾಡು ನಾನು ಕರ್ಕೊಂಡು ಹೋಗ್ತೀನಿ. ನೀನೇನಾದ್ರೂ ತೊಡೆಯೋಕ್ ಬಂದ್ರೆ ಕೂಗಿ ಇಡೀ ಏನ ಜನ ನಿನ್ ಮನೆ ಮುಂದೆ ಸೇರಿಸಿ ನೀನು ಮರ್ಯಾದೆ ತೆಗೆದು ಬಿಡ್ತೀನಿ. ಅಡ್ನೇ ಪುರ್ಕತೆ ಬ್ಯಾ.
ಇದನ್ನೆಲ್ಲ ಕೇಳಕ್ ನೀನು ಯಾರು? ಇದು ನನ್ನ ಮಗನ ಮನೆ, ನನ್ನ ಇಷ್ಟ. ನಾನು ಇವಳನ್ನಾದ್ರೂ ಕರ್ಕೊಂಡ್ಬರ್ತೀನಿ, ಕಾಡು ಪಾಪನ್ನಾದ್ರೂ ಕರ್ಕೊಂಡ್ಬರ್ತೀನಿ. ನಿಮ್ ಜೋಡಿಗೆ ಇವಳಿಗಿಂತ ಕಾಡ್ ಪಾಪನೇ ಸೂಟ್ ಆಗುತ್ತೆ. ನೀವ್ಯಾಕೆ ಇವ್ರ ಜೊತೆ ಬಂದಿದ್ದು? ನಾನು ಬರಲಿಲ್ಲ ಮಧುರವ್ರೆ, ನಾನು ಸುಮ್ಮನೆ ಮಲಗಿದ್ದೆ, ಬಲವಂತವಾಗಿ ಹೇಳ್ಕೊಂಡು ಬಂದ್ರು. ಕಣ್ ಹೆಣ್ಮಕ್ಳನ್ನ ಈ ರೀತಿ ಎಳ್ಕೊಂಡ್ ಬರ್ತಿರಲ್ಲ, ನಿಮಗೊಂದ್ ಸ್ವಲ್ಪ ಮರ್ಯಾದೆ ಇಲ್ವಾ? ಮಾತು ಸಾಕು. ನಿನ್ನ ಈ ಮನೆ ಕಳಿಸಿ ಇವಳ ಜೊತೆ ಮಲಗಿದಾನಲ್ಲ ಆ ನಿನ್ ಗಂಡ, ಬೈಯೋದೇನಿದ್ರು ಅವನಿಗೆ ಬೈ. ಅವ್ನು ಏನ್ ಮಾಡ್ತಿದ್ದ ಗೊತ್ತಾ? ಏನ್ ಮಾಡ್ತಿದ್ರು ಮಾವ? ಶೀಲಿಂಗ್ಗೆ ಕಿತ್ತೋಗೋತರ ಕಿಸ್ ಮಾಡ್ತಾ ಇದ್ದ. ನೋಡ ಎಲ್ಲ ಗುಡುಗಿಲ್ಲ, ಇದೇನಪ್ಪ ಇಷ್ಟೊಂದು ಸೌಂಡು ಅಂತ ಮನೆಯಿಂದ ಆಚೆ ಬಂದು ಇವ್ರ ಮನೆ ಕಿಟಕಿಲಿ ಇಳಿಕಿ ನೋಡಿದ್ರೆ ಛೇ 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 ಛೇ, ಹೇಳಕ್ಕೂ ಅಸಹ್ಯ ಆಗತ್ತೆ. ಅಲ್ಲ, ನಿಮಗೆ ಯಾಕೆ ಕಂಡೋರೊಟ್ಟಿ ಸವಾಸ ಅಂತೀನಿ. ಬಂದ್ವಾ ತಿಂದ್ವಾ ಮನೆಗೆ ಎದ್ದೋದ್ವಾ ಅನ್ನೋದು ಬಿಟ್ಬಿಟ್ಟು ಕಂಡೋರೊಟ್ಟಿ ಕಿಟಕಿ ಯಾಕೆ ನೋಡಕ್ ಹೋಗಿದ್ರಿ? ಯಾರು ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಇವಳಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನಂಗೆಲ್ಲ ಅರ್ಥ ಆಗುತ್ತೆ. ಅಷ್ಟೆಲ್ಲ ಅರ್ಥ ಆಗೋಳು ನಿನ್ ಗಂಡ ಒಬ್ಬನೇ ಇರೋ ಮನೆಗೆ ಇವಳನ್ನ ಯಾಕೆ ಕಳ್ಸಿದ್ದೆ? ನನ್ ಗಂಡನ ಮೇಲೆ ತುಂಬಾ ನಂಬಿಕೆ ಇದೆ, ಅದಕ್ಕೆ. ನಿಮ್ಮಂತವ್ರು ಇರೋದ್ರಿಲ್ಲೇ. ಕೆಲವ್ರು 2 ಮದುವೆ ಮಾಡ್ಕೊಂಡ್ರು, ನನ್ನಂತವ್ರು ಹೆಣ್ಣೆ ಸಿಗ್ತಾ ಇಲ್ಲ. ಅಂದ್ರೆ ಕೆಲವ್ರು ಹೆಣ್ಗಳೇ ಸಿಗದೆ ಇನ್ನೂ ಮದುವೆ ಆಗಿಲ್ಲ ಅಂದೆ. ಮೊಮ್ಮಕ್ಳು ಬರೋ ವಯಸ್ಸಲ್ಲಿ ಇಂತ ಮಾತಾಡ್ತಿರಲ್ಲ, ನಿಮಗೊಂಚೂರು ನಾಚಿಕೆ ಆಗಲ್ವಾ? ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ರೆ ನನ್ನ ಪರ್ಸನಲ್ ವಿಷಯ ಮಾತಾಡ್ತಿದ್ಯಾ? ಇನ್ನು 1 ನಿಮಿಷ ಸುಮ್ಮನೆ ಇರಲ್ಲ. ಗೆಟ್ ಲಾಸ್ಟ್. ಮಾವು ಇಷ್ಟೊತ್ನಾಗ ಹೋಗು ಅಂದ್ರೆ ಅವ್ರು ಎಲ್ಗೆ ಹೋಗ್ಬೇಕು? ಇವಳು ಮನೆ 1 ಕಿಲೋಮೀಟರ್ ದೂರದಲ್ಲಿ ಇದೆಯಾ? ಎದುರುಗಡೆನೇ ಇದೆ, ಹೋಗೋದಕ್ಕೆ ಹೇಳು. ಬನ್ನಿ ಮಧುರವ್ರೆ, ನಾವು ಹೋಗೋಣ. ನೀನ್ ಹೋಗ್ಬೇಡ, ನೀನ್ ನನ್ನ ಜೊತೆಗೇ ಇರು. ಪಾರು, ನೀನು ಒಳಗೆ ಹೋಗು. ಪಾರು, ನೀನೇನು ತಲೆ ಕೆಡ್ಸ್ಕೋಬೇಡ, ನೀನ್ ಹೋಗು, ನಾನು ಹೋಗ್ತೀನಿ. ಮಧುರವ್ರೆ, ನೀವೊಬ್ರು ಹೋಗ್ಬೇಡಿ. ಹೇಳದ್ನಲ್ಲ, ನಾನು ಹೋಗ್ತೀನಿ, ನೀನ್ ಸ್ವಲ್ಪ ಹುಷಾರು. ಪಾರು, ನೀನು ಒಳಗೆ ಹೋಗು, ನಾವಿಬ್ರು ಇಲ್ಲೇ ಮಲ್ಕೋತೀವಿ. ನಾನು ನಿಮ್ ಜೊತೆ ಮಲ್ಕೋಬೇಕಾ? ಮಲ್ಕೊಳ್ಳೋದೇನು ಬೇಡ, ಬೆಳಿಗ್ಗೆವರೆಗೂ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರೋಣ. ಈ ಚಿಕ್ಕಪ್ಪ ಬಂದಾಗ್ಲೇ ಏನಾರು ಎಡವಟ್ಟು ಮಾಡ್ತಾ ಇರ್ತಾರೆ, ನಿಮ್ದಿಯಾಗಿ ಇರಕ್ಕೆ ಬಿಡಲ್ಲ. ಇದ್ರ ಮಧ್ಯದಲ್ಲ ಯಮ ಬೇರೆ ಮಧ್ಯೆ ಬಂದು ಹಾಯ್ ಮಾಡ್ತಾ ಇರ್ತಾರೆ. ನಾವು ಒಬ್ಬನೇ ಇದ್ದಾಗ ಆ ಯಮ ಬಂದ್ಬಿಟ್ರೆ ಯಾನು ಮಾಡೋದು? ಗೌಡ್ರೆ, ಮಧುರವ್ರೆ, ಇದೇ ನೀವು ಬಂದ್ಬಿಟ್ರಿ. ರೀ ಗೌಡ್ರೆ, ನಿಮಗೊಂದ್ ಹುಡ್ಗಿನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಯಾಕೆ ಮಧುರವ್ರೆ ಹಿಂಗ್ ಬೈತಾ ಇದ್ದಾರಿ? ಜಾನಿ ಅವ್ರ ಚಿಕ್ಕಪ್ಪ ಜಾನಿನ ಅಲ್ಲಿ ಕರ್ಕೊಂಡ್ ಬರುವಾಗ ನೀವ್ ಇಲ್ಲೇನ್ ಮಾಡ್ತಿದ್ರಿ? ಅಯ್ಯೋ, ನನ್ ಪಡ್ಕಂಡಿ ನನ್ನ ಮಾತನ್ನ ಕೇಳಿಲಿ ಎಳ್ಕೊಂಡು ಹೋಗ್ಬಿಟ್ರು ಅನ್ನಿ. ಆಹ್, ಅದೇ ಜಾಗದಲ್ಲಿ ಒಂದ್ ಹುಡ್ಗಿ ಇದ್ದಿದ್ರೆ ಸುಮ್ನೆ ಇದ್ಬಿಡ್ತಿದ್ರಾ? ತಲೆ ಮೇಲೆ ತಲೆ ಬಿದ್ರು ಬಿಡ್ತಿರ್ಲಿಲ್ಲ ನೀ. ಜಾನಿನ ಆಗ್ಬಿಟ್ರಿ. ವಿಷಯ ನಿಮ್ಗೆ ಗೊತ್ತಲ್ಲ ಮಧುರವ್ರು, ಅಣ್ಣಪ್ಪನವ್ರು ಹುಡುಗಿ ಅಲ್ಲ ಅಂತ. ನಿಮಗ್ ಹೇಳೋದು ಒಂದೇ, ಕತ್ತೆ ಮುಂದೆ ಕಿನ್ರಿ ಬಾರ್ಸೋದು ಒಂದೇ. ಮಧುರವ್ರೆ, ನೀವು ಪಾಪ ಮಾಡ್ಕೋಬೇಡಿ. ಅವ್ರು ಹೋದ್ರೇನಂತೆ, ನೀವು ಬಂದಿದ್ದಾರೆ ಅಲ್ಲ. ಏನಂದ್ರೆ? ಅಲ್ಲ, ನೀವ್ಯಾಕೆ ಬಂದ್ರಿ ಅಂದಿ? ನೀವ್ ಮಾಡಿದ ತರ್ಲೆ ಕೆಲ್ಸನ ಹೋಗ್ಲಿ, ಅಲ್ಲಿ ನಂಗುಗು ದಿಲ್ ಕಳ್ಸಿದ್ರು. ತೊಂದರೆ ಇಲ್ಲ, ನೀವು ಬಂದಿದ್ದು ಒಳ್ಳೇದಾಯ್ತು ಕಂಬುಡಿ. ಅಲ್ಲ, ಉಂಡ್ಕೊಂಬಂದಿದ್ರೆ ಹೋಗಿ ಮನಿ ಕಳಿ ಅಂದಿ. ನಂಗೆ ತುಂಬಾ ತಲೆ ನೋಯ್ತಾ ಇದೆ, ಮಲ್ಕೊಳ್ಳೋ ಮುಂಚೆ 1 ಕಪ್ ಕಾಫಿ ಮಾಡ್ಕೊಡಿ. ಮಧುರವ್ರೆ, ಅಷ್ಟೇ ತಾನೆ, ಚಿತ್ಕ ಹೊಡೆದಲ್ಲಿ ಮಾಡ್ಕೊಂಬತ್ತೀನಿ, ನೋಡ್ತಾರಿ. ಸ್ವಲ್ಪ ಕೈ ಬಿಡ್ತೀರಾ? ಹಿಡ್ಕೊಂಡಿರೋ ಕೈ ಬಿಡಿ ಎಂದೆ. ನನಗೆ ಒಂದು ಕ್ಷಣ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ನಾನೇ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು. ನನಗೂ ಅಷ್ಟೇ, ಒಂದೊಳ್ಳೆ ಸಿನಿಮಾದಲ್ಲಿ ಹ್ಯಾಕ್ ಮಾಡಿರೋ ಥರ ಫೀಲ್ ಆಗೋಯ್ತು. ಹೌದಾ? ಯಾವ ಸಿನಿಮಾ ಅದು? ದೇವರು ಕೊಟ್ಟ ತಂಗಿ. ಇನ್ನೊಂದ್ಸಲ ನೀನು ನನಗೆ ಅಣ್ಣ ಗಿಣ್ಣ ಅಂತ ಕರೆದ್ರೆ ದೊಣ್ಣೆ ತಂದು ಹೊಡಿತೀನಿ. ನಾನು ನಿನಗೆ ಅಣ್ಣನ ಥರ ಕಾಣಿಸ್ತೀನಾ? ನಂದೆರಡು ಬಿಳಿ ಕೂದಲು ಜಾಸ್ತಿ ಇದ್ದಿದ್ರೆ ಸೇಮ್ ನಮ್ ಚಿಕ್ಕಪ್ಪನ ತರನೇ ಕಾಣ್ತಾ ಇದ್ರು. ನಂಗೆ ಬೇರೆ ಹೆಣ್ಮಕ್ಳು ಅಣ್ಣ ತಮ್ಮ ಅಪ್ಪ ಚಿಕ್ಕಪ್ಪ ಅಂತ ಕರೆದ್ರೆ ಕೆಟ್ಟ ಕೋಪ ಬರುತ್ತೆ. ನನಗೆ ನಿಮ್ಮನ್ನು ನೋಡಿದ್ರೆ ಆ ಪದಗಳು ಬಿಟ್ಟು ಬೇರೆ ಪದಗಳೇ ಹುಡ್ತಿಲ್ವೇ? ನಾನೇ ಬೇರೆ ಪದ ಹೇಳ್ಕೊಡ್ತೀನಿ, ಹಾಗೆ ಕರಿತೀಯಾ? ನೀನು ನನ್ನ ಪ್ರೀತಿಯಿಂದ ಡಿಯರ್ ಅಂತ ಕರಿ. ಒಳ್ಳೆ ಹೊಡೆದೋಗಿರೋ ಬಿಯರ್ ಬಾಟ್ಲ್ ತರ ಇದ್ದೀರಾ, ನಾನು ನಿಮ್ಮನ್ನ ಡಿಯರ್ ಅಂತ ಕರಿಬೇಕಾ? ಬೇಡ, ಡಾರ್ಲಿಂಗ್ ಅಂತ ಕರಿ. ಚಿಕ್ಕಪ್ಪ, ನೀನ್ ಇಷ್ಟೊಂದು ಜೋಲ್ ಪಾರ್ಟಿ ಅಂತ ಗೊತ್ತಿರ್ಲಿಲ್ಲಪ್ಪ. ಏನು ಯೋಚನೆ ಮಾಡ್ತಾ ಇದೀಯಾ? ನನಗೆ ತುಂಬಾ ನಿದ್ದೆ ಬರ್ತಿದೆ, ಮಲ್ಕೋಬೇಕು. ಅಯ್ಯೋ, ಅದಕ್ಕೇನಂತೆ, ಬಾ ನಾನು ತೊಡೆ ಮೇಲೆ ಮಲಸ್ಕೋತೀನಿ. ಒಲೆ ಇರೋ ಕಡೆ ತಲೆ ಹಾಕ್ಬಾರ್ದು ಅಂತ ನಮ್ಮ ಜಿಯಾಲಜಿ ಲೆಕ್ಚರರ್ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಮಲ್ಕೊಳ್ಳೋದೇ ಬೇಡ, ಬೆಳಿಗ್ಗೆವರೆಗೂ ಹೀಗೆ ಕೈಗೆ ಹಿಡ್ಕೊಂಡು ಮಾತಾಡ್ತಾ ಇರೋಣ. ನೋಡಿ, ಬೇಕಿದ್ರೆ ನಾನು ಕಾಲ್ ಕೊಡ್ತೀನಿ, ಒತ್ಕೊಂಡು ಕೂತ್ಕೊಳ್ಳಿ, ಕೈ ಬಿಟ್ಬಿಡಿ, ನಾನು ಮಲ್ಕೋಬೇಕು. ಮಲ್ಕೊಳ್ಳೋದಕ್ಕೆ ಯಾಕೆ ಎಷ್ಟೊಂದು ಅರ್ಜೆಂಟ್ ಡಿಯಾ? ಬೆಳಿಗ್ಗೆಯಿಂದ ಅವ್ರ ಮನೇಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ, ಅದಕ್ಕೆ ಮಲ್ಕೋಬೇಕು. ಆ ಚಟ್ನಿ ಮನೆ ಮಾರೋಣ, ಈ ನಿನ್ನ ಸುಕೋಮಲವಾದ ಕೈಯಿಂದ ಕೆಲಸ ಮಾಡಿಸ್ಕೊಂಡ. ನೋಡಿ, ನೀವು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಮಾಡ್ಬೇಡ,
ಜೇನಿನ ಕೆನೆ ತರ ಇರೋ ನಿನ್ ತುಟಿಗೆ ನೋವಾಗ್ಬಿಡುತ್ತೆ. ಓ ನಾನು ಮಲ್ಕೋಬೇಕು, ಬಿಟ್ಬಿಡಿ ಪ್ಲೀಸ್. ಆಯ್ತು ಆಯ್ತು, ನೀನು ಈ ಸೋಫಾ ಮೇಲೆ ಮಲ್ಕೋ, ನಾನು ಆ ಸೋಫಾ ಮೇಲೆ ನಿನ್ನ ಮುಖ ನೋಡ್ಕೊಂಡೇ ಮಲ್ಕೋತೀನಿ. ನೀನು ಕೋಪ ಮಾಡ್ಕೋಬೇಡ, ನೀನು ಕೋಪ ಮಾಡ್ಕೊಂಡ್ರೆ ಈ ನಿನ್ ಕೆನೆ ಕೆಂಪಾಗ್ಬಿಡುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ತಂದೆ. ತಂದೆ ಅಂತ ಕರಿಬೇಡ, ನನ್ನ ಮಗು ತಂದೆ ಆಗೋನೇ ಅಂತ ಕರಿ. ಮಧುರವ್ರೆ, ಕಾಫಿ ಹಂಗಿತ್ತು? ಕಾಫಿ ತರನೇ ಇತ್ತು. ಮತ್ತೆ ಇನ್ನೇನು ಸಮಾಚಾರ? ನಿಮ್ ಜೊತೆ ಕಷ್ಟ ಸುಖ ಮಾತಾಡಕ್ಕೆ ನಂಗೆ ಟೈಮ್ ಇಲ್ಲ, ನಾನು ಮಲಗಬೇಕು. ಅಷ್ಟೇ ತಾನೇ? ನಡ್ರಿ ಮನೆ ಕಣ. ಗೌಡ್ರೆ, ಅಂದ್ರೆ ನೀವು ನಾಲ್ ಮನೆ ಕಳಿ, ನಾ ಕೆಳಗೆ ಮನೆ ಕತ್ತೀನಿ ಎಂದಿ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಕಣ್ಗುಡ್ಡೆ ಈಚೆ ಬರೋ ತರ ನೋಡ್ತಿದ್ರಲ್ಲ, ನಿಮ್ಗೇನು ಅನ್ಸೋದೇ ಇಲ್ವಾ? ಅನಿಸ್ತಾ ಇರೋದು ಕೆಲವು ನೋಡ್ತಾ ಇರೋದು. ಏನು ಮಾತಿನ ಅರ್ಥ? ಇದೇನೇ ಬರಲಿಲ್ಲ, ಅದಕ್ಕೆ ಸುಂದರವಾದ ಮುಖ ನೋಡ್ಕೊಂಡು ಒಂದು ಹಾಡು ಹೇಳೋಣ ಅಂತ ಅನಿಸ್ತಾ ಇದೆ. ಅಳ್ಬ್ಯಾಡ್ ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ ಈ ಕುರುಬನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ. ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ? ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ? ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ, ಶಾಲೆನಾದ್ರೂ ಕೊಡ್ತೀನಿ. ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ. ಹೇ ದನಕಾಯವನೆ ಇಷ್ಟೊತ್ತಿಗೆ ಇಲ್ಲಿ ನಿಂತ್ಕೊಂಡು ಎಲ್ಲ ಕನ್ಸ್ ಕಾಣ್ತಿದೆ? ಇಷ್ಟೊತ್ನಾಗೆ ನಾವು ಬಂದ್ಬಿಟ್ಟೆ. ಬರೋವಾಗ ಬಸ್ ಪಂಚರ್ ಆಗೋಯ್ತು, ಅದಕ್ಕೆ ತಡ ಆಗೋಯ್ತು. ನಾ ಕೇಳ್ದದು ದಿಢೀರ್ ಅಂತ ಯಾಕೆ ಬಂದೆ ಅಂತ. ನಿನಗೆ ಯಮಕಂಟಕ ಅದ ಅಂತ ಪಾರು ಫೋನ್ ಮಾಡಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋವ ಅಂತ ಬಂದಿ. ನೋಡಾಯ್ತು ತಾನೆ ಹುಡು ಗಾಡಿಯ. ದನಕಾಯವನೆ ಇಷ್ಟೊತ್ತಿಗೆ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ಅವೇ ನಾ ಹೇಳ್ದದು ಹೋಗಿ ಬಿದ್ಕ ಅಂತ. ಪಾರು ಎಲ್ಲ ಅವಳೆ ಮೇಲ್ ಮನ್ಗಡೆ. ಸರಿ, ನಾನು ಅಲ್ಲೇ ಹೋಗಿ ಮಲ್ಕೋತೀನಿ. ಮನಿಕಾ ಜಿಂಕ ಮರಿ ನೋಡಿ ಕನಸು ಕಾಣ ಅನ್ಕೊಂಡ್ರೆ ಆನೆ ಮರಿ ಬಂದ್ಬಿಡ್ತು. ಪಾರು ಪಾರು, ನಿಮ್ಮ ಅತ್ತೆವೋ ಬಂದಿದ್ದೀನಿ ಹೇಳು. ನಾನ್ ಬಂದಿದ್ದೀನಿ ಅಂತ ಹೇಳಿದ್ರು ಮುಸ್ಕಾಕೊಂಡು ಮಲ್ಕೊಂಡಿದೆಯಾ? ಅವಾಯ್ ಅವ ಜ್ವರ ಬಂದ್ ಮನಿ ಕಂಡಳೆ, ನೀವು ಹೋಗಿ ಕೆಳಗ್ ಮನಿಕ ಹೋಗು. ಕೂಸುಗ್ ಜ್ವರ ಬಂದದ? ಅಲ್ಲ ಕೂಡ ಅವಳಿಗೆ ಜ್ವರ ಬಂದದೆ, ಅವಳನ್ನ ಬಿಟ್ಟು ಹೆಂಗ್ಲ ಬರೋದು? ನಾನು ಇಲ್ಲೇ ಮಲ್ಕತೀನಿ, ನೀನೇ ಹೋಗಿ ಕೆಳಗ್ ಮಲ್ಕೋ. ಅವಯ್ ಜ್ವರ ಬಂದವ್ರ ದಂಡಲ್ ಮನಿ ಕಂಡ್ರೆ ನಿಂಗೂ ಜ್ವರ ಬಂದ್ಬಿಡ್ತದೆ, ಸುಮ್ನು ಕೆಳಗ್ ಮನಿಕ. ಅವಳಿಗೆ ಬಂದಿರೋದು ಜ್ವರನ ಅಲ್ಲ ಅಂಟ್ರೋಗನ? ನಾನು ಇಲ್ಲೇ ಮಲ್ಕತೀನಿ, ನೀನೇ ಹೋಗಿ ಕೆಳಗ್ ಮಲ್ಕೊಳ್ಳ. ಅವನ್ನ ಏಳು ನಡಿಲ ಅವನ ಪಾರು, ಜೋರ್ ಚಳಿ ಆಯ್ತದ? ಯಾಕೆ ನಿಲ್ಲಿಸ್ರಿ? ಯಾಕೆ ಚಿನ್ನ, ನನ್ನ ಹಾಡು ನಿಂಗೆ ಇಷ್ಟ ಆಗ್ಲಿಲ್ವಾ? ನಿಮ್ ಹಾಡ್ಗೆ ಇಷ್ಟು ಬೆಂಕಿ ಹಾಕ, ಸುಮ್ನೆ ಬಿದ್ಕೊಳ್ರಿ.
ಇಷ್ಟೆಲ್ಲ ಆದ್ಮೇಲೂ ಸುಮ್ಮನೆ ಬಿತ್ಕೊಳ್ಳೋದು ಹೇಗೆ ಚಿನ್ನ ಅದು ಶೀಟ ಬಂಗಾರ. ಜಾನಿ ನೀನಾ? ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಚಿಕ್ಕಮ್ಮ ಇನ್ನು ಜೀವಂತವಾಗಿರುವಾಗ್ಲೇ ಜಿರ್ಲೆಗೆ ಜಿಲೇಬಿ ತಿನ್ಸೋ ಬುದ್ಧಿ ಕಲ್ತಿದ್ದೀರಾ? ನನ್ನ ವಿಷಯ ಬಿಡು. ನೀನ್ ಯಾಕೆ ಹೀಗೆ ಟಪ್ ಹಾಕೊಂಡಿದ್ಯಾ? ಪ್ಯಾಂಟ್ ಹಾಕಿ ಜಿಗುಪ್ಸೆ ಬಂದ್ಬಿಟ್ಟಿತ್ತು, ಅದಕ್ಕೆ ಈ ಗೆಟಪ್ ಹಾಕಿದ್ದೀನಿ. ನಾನೇನು ಕಾಮಿಡಿ ಅಂತಾನೆ ಕಾಣಿಸ್ತಾ ಇದ್ದೀನ? ಕರೆಕ್ಟ್ ಆಗಿ ಹೇಳಿದೆ ಸರಿ. ಇಲ್ಲ ಇಲ್ಲಾಂದ್ರೂ ನೀವು ನನ್ನ ಏನು ಮಾಡಕ್ಕಾಗಲ್ಲ. ನೋಡಿ, ನನ್ನ ವಿಷಯಕ್ಕೆ ಏನಾದ್ರೂ ನೀವು ಬಂದ್ರೆ ನೀವು ಇಷ್ಟೊತ್ತು ನಡ್ಕೊಂಡ್ ರೀತಿಗೆ ಇನ್ನಷ್ಟು ಮಸಾಲೆ ಸೇರಿಸಿ ಚಿಕ್ಕಮ್ಮಂಗೆ ಹೇಳ್ಬಿಡ್ತೀನಿ. ತಮಾಷೆ ಮಾಡಿದ್ರು ಸೀರಿಯಸ್ ಆಗೇ ತಗೋತೀಯ. ನನಗೆ ಫ್ಲೈಟ್ ಟೈಮ್ ಆಯ್ತು ಕಣ, ನಾನು ಬರ್ತೀನಿ. ಸದ್ಯ ಒಂದು ಪೀಡೆ ತೊಲಗ್ತು. ಜಾನಿ, ಈ ಸೀರಿಯಲ್ ನೀನು ತುಂಬಾ ಸೆಕ್ಸಿಯಾಗಿ ಕಾಣ್ತೀಯ. ಬಾಯ್ ಸೆಕ್ಸಿ. ಪಾರು, ಏ ಪಾರು, ನಮ್ ಪಾರು ಆ ಅಟ್ಟಿಲ ಅವಳೆ ಅನ್ಯಾಕೆ ರಾತ್ರಿಯಿಂದ ನಮ್ಮ ಅಟ್ಟಿಲ್ ಮಲ್ಗದವಳು ಯಾರ? ಪಾರು ಆ ಅಟ್ಟಿಲ್ ಇದ್ದಾಳೆ ಅನ್ಯಾಕೆ ಇಲ್ಲಿ ಮಲ್ಗಿರೋಳು ಯಾರು? ಜಾನಿ ಒಂದ್ ಕಪ್ ಕಾಫಿ ಮಾಡ್ಕೊಂಬನ್ನಿ. ಇದಕ್ಕೆ ಸತ್ತವ್ರ ಮುಂದೆ ಬಾಯ್ ಬಡ್ಕತಾ ಇದೆ. ಏನಾಯ್ತು? ಇನ್ನೇನ್ ಆಗ್ಬೇಕು? ಪಾರು ತಲೆ ಕೆಡ್ಸಿ ಆ ಅಟ್ಟಿಲ್ ಬಿಟ್ಬಿಟ್ಟು ಇಲ್ಲಿ ಇವಳ ಕರ್ಕೊಂಡು ಬಂದು ಮಲಗಿಸ್ತಾಡಿಯಾ? ಇನ್ನೇನು ಅವಳನ್ನ ಕರ್ಕೊಂಬಂದು ಮಲಗಿಸ್ಕೋಬೇಕಿತ್ತ? ಸ್ವಲ್ಪ ಸುಮ್ಮನಿರಿ. ಆಂಟಿ, ನೀವ್ ತಿಳ್ಕೊಂಡಾಗ ಏನೂ ಆಗಿಲ್ಲ. ಅಂದ್ರೆ ನಾನ್ ತಿಳ್ಕೊಳ್ದೆ ಇರೋದು ಎಲ್ಲ ಆಗದ? ಏಯ್ ಮನೆ ಆಳಿ, ಯಾರ್ ನಾನಾ? ಇನ್ನೇನ್ ಇವನ? ಅದೇ ಮತ್ತೆ. ನಿನ್ಗೇನೆ ಬಂದಿರೋದು ದೊಡ್ಡ ರೋಗ. ನಿನ್ನ ಅಟ್ಟಿ ನಿನ್ ಗಂಡ ಇರೋವಾಗ ನೀನ್ಯಾಕೆ ಇಲ್ಲಿ ಬಂದ್ ಮಲ್ಕೊಂಡಿಯೇ? ಆಂಟಿ, ನಿಮ್ಮಷ್ಟಕ್ ನೀವೇ ಏನೋ ತಿಳ್ಕೊಬೇಡಿ. ನಾ ಹೇಳ್ದನ್ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಿನ್ನ ಹತ್ರ ಕೇಳಿಸ್ಕೊಂಡು ನಾನ್ ತಿಳ್ಕೊಳ್ಳೋ ಅಂತದ್ ಏನು ಇಲ್ಲ. ಬಾ ನಿಮ್ಮ ಅಟ್ಟಿಗೆ, ನಿನ್ ಗಂಡತವ ಎಲ್ಲ ಹೇಳ್ತೀನಿ. ನನ್ನ ಜೊತೆ ನಾನು ಬರ್ತೀನಿ. ಸತ್ಯನ ಅಂತ ಅಲ್ಲೇ ಗೊತ್ತಾಯ್ತದೆ. ಗೊತ್ತಾದ್ಮೇಲೆ ನೀನ್ ಚಿಂತನೆ ಮಾಡ್ತೀನಿ. ಅಲ್ಲೇ ಅನ್ನಿಸ್ತೀನಿ ಬಾ. ಅಯ್ಯ 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 ಅಯ್ಯ, ನಿನ್ಗೆಲ್ಲ ಬಂತು ಮಲ್ಲಾಗ್ರ? ಬಂತು ಬಿರುಗಾಳಿ. ನೀವು ನೋಡಿದ್ರೆ ನಮ್ಮ ಅಟ್ಟಿಲ್ ಮಲ್ಗವಳೆ, ನೀನ್ ನೋಡಿದ್ರೆ ಎಣ್ಣೆ ಹಾಕೊಂಡು ಇಲ್ಲಿ ಮಲ್ಕೊಂಡಿದ್ಯಾ. ಏನ್ರಲ್ಲ ನಿಮ್ ಆಟ? ಅವಯ್ ಒಸಿ ಸಮಾಧಾನವಾಗಿರು, ಎಲ್ಲ ಅರ್ಥ ಆಯ್ತದೆ. ಇಲ್ಲಿ ಅಟ್ಟಿನೇ ಹತ್ಕೊಂಡು ಉರಿತದೆ. ನಿನ್ ಸಮಾಧಾನ ತಗೊಂಡ್ ನಾನೇನ್ ಬರ್ನಿ ತಟ್ಲ? ಎಲ್ಲವಳೆ ಪಾರು, ಎಲ್ಲವಳೆ ಪಾರು, ಲೇ ಪಾರು. ಅತ್ಯವ ಯಾವಾಗ ಬಂದ್ರಿ? ಯಾಕೆ ಬರ್ಬಾರ್ದಿತ್ತಾ? ಅತ್ಯವ ನಾನೆಲ್ಲ ಹಂಗೆ ಹೇಳ್ದೆ. ಲೇ ಪಾರು, ನಿನ್ ಕಂತೆ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಈ ನನ್ ಮಗ ಸರಿ ಇಲ್ಲ, ಬೇರೆ ಯಾರೋ ಬುದ್ಧಿ ಜಾಸ್ತಿ ಅಂತೇಳಿ ಅವನ್ನ ನೋಡ್ಕೊಂತ ನಿನ್ನ ಇಲ್ಲಿ ಕಳ್ಸಿದ್ರೆ ನೀನೊಂದ್ ಕಡೆ ಸೇರ್ಬಿಟ್ಟು ಅವನೊಂದ್ ಕಡೆ ಸೇರ್ಸ್ಬಿಟ್ಟು ಏನು ನಮ್ಮ ಅಟ್ಟಿ ಮರುವಾದಿನೆಲ್ಲ ಬೀದಿಲಿ ಹರಾಜಾಗ್ತಿದ್ದೀರಾ? ಅತ್ಯವ ಇದು ಯಾಕೆ ಬತ್ತ ಇದ್ದಂಗೆ ಗುಡುಗು ಸಿಡಿಲು ಬಡ್ಕೊಂಡಿರಿ. ಈಗ ಮರವಾದಿ ಹೋಗುವಂತದ್ ಏನಾಗದೆ? ಇನ್ನು ಏನಾಗ್ಬೇಕು? ಇವಳ್ಯಾಕ್ ನಮ್ಮ ಅಟ್ಟಿಲವಳೆ, ನೀನ್ ಯಾಕೆ ಈ ಅಟ್ಟಿಲಿದ್ಯಾ? ಇವನ್ಯಾಕೆ ಹೆಣ್ಣಿನ ಬೇಸಾಕೊಂಡವನೆ? ಓ, ಇದ ನಿಮ್ ಸಮಸ್ಯೆ? ಇದೇ ನನ್ ಸಮಸ್ಯೆ. ಏನಾಯ್ತು ಅಂತ ಬಿಡಿಸಿ ಹೇಳು, ಇಲ್ಲಾಂದ್ರೆ ಒಟ್ಟಿಗೆ ಎಲ್ರು ಸೇರಿಸಿ ತಿಥಿ ಮಾಡ್ಬಿಡ್ತೀನಿ. ಗುರ್ತು ಅನ್ನಿ, ಎಲ್ರದ್ದು ಒಟ್ಟಿಗೆ ತಿಥಿ ಮಾಡಿದ್ರೆ ಒಡೆ ಮಾಡ್ಕೊಳಕ್ ಕಷ್ಟ ಆಗಕ್ಕಿಲ್ವಾ? ಆಂಟಿ, ಈ ರೀತಿ ವೇಷ ಹಾಕೊಳ್ಳೋದಕ್ಕೆ ನಮ್ಗೇನು ಹುಚ್ಚಿಡ್ದಿಲ್ಲ. ನಾವ್ ಇಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಈ ಕುಮಾರರಾಮನ್ಗೋಸ್ಕರ. ಅವನ್ಗೋಸ್ಕರ ನೀವ್ಯಾಕೆ ಬದ್ಲಾಗ್ಬೇಕು? ಶಾಸ್ತ್ರಿಗಳು ಹೇಳಿದ್ದಕ್ಕೆ. ಐನವ್ರು ಹೇಳಿದ್ರ ಈ ರೀತಿ ಮಾಡ್ಬೇಕು ಅಂತ ನಾನು ಅವತ್ತೇ ಹೇಳಿದ್ದೆ. ಅವಯ್ ಈಗಲಾದ್ರೂ ಎರಡು ಕಿವಿನ ಕ್ಲೀನ್ ಮಾಡ್ಕೊಂಡು ಸರಿಯಾಗಿ ಕೇಳಿಸ್ಕೊ. ಬಂದೆಟ್ಟಲೆ ಬಾಯ್ ಬಡ್ಕೊಂಡು ಆಕಾಶ ಭೂಮಿ ಒಂದಾಗ ತರ ಮಾಡ್ಬಿಟ್ಟೆ. ನಾ ಯಾರು ಹೇಳು? ನೀನೇ ಕ್ಯಾರೆಕ್ಟರ್ ನೋಡಿ ಹೆಸರಿಟ್ಟಿದೆ, ಶ್ರೀರಾಮಚಂದ್ರ ಗೌಡ. ನಿನಗೆ ಬೈದಿರೋದು ನಿನಗೆ ಹೆಸರಿಟ್ಟವಳೆ ತಾನೆ? ಶಾಸ್ತ್ರಿಗಳೇ, ನಾನು ಇವ್ರಿಗೋಸ್ಕರ ಈ ಅವತಾರ ಎತ್ತಿ ಅನುಭವಿಸಬಾರ್ದು ಕಷ್ಟಗಳನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಇನ್ನೂ ಎಷ್ಟು ದಿನ ಹೀಗೆ ಇರಬೇಕು? ಇವನು ಭವಿಷ್ಯ ಹೇಳಿ ಮನೆಗೆ ಹೋದ್ಮೇಲೆ ಆ ಜಾತಕನ ತಿರುಗಿಸಿ ಮುಗಿಸಿ ನೋಡಿದೆ. ಆಗ ಗೊತ್ತಾಯ್ತು ಇವ್ರು ಯಾವ ಕಂಟಕನೂ ಇಲ್ಲ ಅಂತ. ಶಾಸ್ತ್ರಿಗಳೇ, ಯೋನ್ ಹೇಳ್ತಾ ಇದ್ದೀರಾ? ಇವನ್ನೇ ಹೇಳ್ತಿದ್ದೀನಮ್ಮ. ಮತ್ತೆ ಅವತ್ತ್ಯಾಕೆ ಹಂಗೆ ಹೇಳಿದ್ರಿ? ನೀನು ಹುಟ್ಟಿದ್ದು ಬೆಳಗ್ಗೆ 7:30 ಗಂಟೆ ಅಂತ ತಿಳ್ಕೊಂಡು ಹಾಗೆ ಹೇಳಿದ್ನಯ್ಯ. ಆಮೇಲೆ ಗೊತ್ತಾಯ್ತು ನೀನು ಹುಟ್ಟಿದ್ದು ರಾತ್ರಿ 7:30 ಗಂಟೆಗೆ ಅಂತ. ಏನೋ ಒಟ್ನಲ್ಲೆಲ್ಲ ಒಳ್ಳೇದಾದ್ರೆ ಸಾಕು. ಪಾರು, ನಾನು ನಿಂಗೆ ಅವತ್ತೇ ಹೇಳಿರ್ಲಿಲ್ವಾ ಗೌಡ್ರಿಗೆ ಯಾವ ಕಂಟ್ಕನೂ ಇಲ್ಲ ಅಂತ? ಐನವ್ರೆ, ನೀವು ನೋಡಿದ್ರೆ ನನ್ಗೆ ಯಾವ ಕಂಟಕನೂ ಇಲ್ಲ ಅಂತ ಹೇಳ್ತಿದ್ದೀರಿ. ಆದ್ರೆ ನೀವು ಹೇಳ್ದಂಗಿದ್ದ
ದಿನ ನನ್ ಕಣ್ಣಿಗೆ ಯಮ ಕಾಣಿಸ್ಕೊತಾವನೆ. ಯಮ ಕಾಣಿಸೋಣ? ಹ್ಞೂ ದನಕಾಯನೆ ಯಾರನ್ನೋ ನೋಡಿ ಯಮ ಅನ್ಕೊಂಡ್ಬಿಟ್ಟಿದ್ಯಾ ಬಿಡು. ಅವ ನಾ ಯಾರನ್ನೂ ನೋಡಿ ಯಮ್ಮ ಅನ್ಕೊಂಡಿಲ್ಲ. ಕನ್ನಡಕ್ಕೆ ಹಾಕೊಂಡು ನೋಡ್ತೀನಿ, ಶಾನೆ ಪಸಂದ ಕಾಣಿಸ್ತಾನೆ. ಬಾವು, ಶಾಸ್ತ್ರಿಗಳು ನಿಮ್ಗೆ ಯಮಕಂಟಕ ಅದೇ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಸಾನೆ ಎದುರ್ಕೊಂಡಿದ್ರಿ. ಆ ಭ್ರಮೆಯಲ್ಲಿ ನಿಮ್ಗೆ ಯಮ ಕಾಣಿಸ್ತಿದ್ದ. ಏ ಪಾರು, ನನಗೆ ಯಾವ ಭ್ರಮೆನೂ ಇಲ್ಲ, ನನಗೆ ದಿಟ್ಟವಾಗ್ಲೂ ಯಮ ಕಾಣಿಸ್ತಾವನೆ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಮಗೂ ತೋರಿಸಿ, ನಾವು ನೋಡ್ತೀವಿ. ನಿಮ್ ಯಮ ಅವಾರ್ಡ್ ಇಟ್ಕೊಂಡ್ ಬರ್ತಿದ್ದಾರೆ ಅಂದ್ಮೇಲೆ ಇವ್ರ ಯಮ ಅಲ್ಲ ಅನ್ಸುತ್ತೆ. ಯಾರು ಅಂತ ತಿಳ್ಕೊಳ್ಳೋಣ ಇರಿ. ಸ್ವಾಮಿ, ಸ್ವಲ್ಪ ನಗೋದ್ ನಿಲ್ಸ್ರಿ. ನಿಮ್ಮನ್ನ ನೋಡಿದ್ರೆ ಭಯ ಆಗ್ತಿದೆ. ಮೊದಲು ನೀವ್ ಯಾರಂತ ಹೇಳ್ರಿ. ಯಾಕೆ ಎಲ್ಲರೂ ನನ್ನನ್ನು ನೋಡಿದ್ರೆ ಭಯ ಪಡ್ತಾ ಇದ್ದೀರಾ? ಅದನ್ನ ಆಮೇಲೆ ಹೇಳ್ತೀವಿ, ಮೊದಲು ನೀವು ಯಾರಂತ ಹೇಳಿ. ನಾನು ನಾಟಕದಲ್ಲಿ ಯಮಧರ್ಮನ ಪಾತ್ರವನ್ನು ಮಾಡಿ ಫಸ್ಟ್ ಪ್ರೈಸ್ ಗೆದ್ದಂತ ವೀರ ರಾಕಿ ರೈ. ಅಲಿಯಾಸ್ ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್.